ಪತ್ರಕರ್ತನ ಶೂಟ್ಔಟ್ ನಡೆದಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಈ ಶೂಟ್ಔಟ್ ನಡೆದಿರೋದು. ಪತ್ರಕರ್ತ ವಿಕ್ರಮ್ ಜೋಶಿಯನ್ನ ದುಷ್ಕರ್ಮಿಗಳು ಕಗ್ಗೊಲೆ ಮಾಡಿದ್ದಾರೆ. ನಡು ರೋಡ್ನಲ್ಲೇ ಈ ಶೂಟ್ಔಟ್ ನಡೆದಿರೋದು. ಅವ್ರು ಬೈಕ್ನಲ್ಲಿ ಹೋಗ್ತಿರ್ತಾರೆ, ಆ ಟೈಮ್ನಲ್ಲಿ ಅಡ್ಡಗಟ್ತಾರೆ ಬಂದು ದುಷ್ಕರ್ಮಿಗಳು. ವಾರ್ನ್ ಮಾಡಿರ್ತಾರಂತೆ ಈ ಪತ್ರಕರ್ತ ದುಷ್ಕರ್ಮಿಗಳಿಗೆ. ಅದೇ ವಿಚಾರವಾಗಿ ಸೇಡನ್ನ ಇಟ್ಕೊಂಡು ಬರ್ತಾರೆ ಈ ದುಷ್ಕರ್ಮಿಗಳು. ಬಂದು ನಡು ರೋಡಲ್ಲೇ ಶೂಟ್ಔಟ್ ಮಾಡಿದ್ದಾರೆ. ಅಲ್ಲೊಂದು ಹೃದಯ ವಿದ್ರಾವಕ ಘಟನೆ ಕೂಡ ನಡೆದಿದೆ. ದೃಶ್ಯದಲ್ಲಿ ತೋರಿಸ್ತೀವಿ ನಿಮ್ಗೆ ಆಮೇಲೆ. ನಾವು ಸಿಸಿಟಿವಿ ಫುಟೇಜ್ ತೋರಿಸ್ತಾ ಇದೀವಲ್ಲ, ಸೊ ಅಲ್ಲಿ ಅವ್ರ ಮಗಳು ಕೂಡ ಇರ್ತಾಳೆ, ಬರ್ತಾಳೆ, ಅಳ್ತಾಳೆ, ಗೋಗರಿತಾಳೆ, ಆಚೆ ಈಚೆ ಓಡಾಡ್ತಾಳೆ. ಯಾರಾದ್ರೂ ತನ್ನ ಅಪ್ಪನನ್ನ ಕಾಪಾಡಿ ಕಾಪಾಡಿ ಅಂತ ಕೂಕೊಳ್ತಾಳೆ. ನಡು ರೋಡಲ್ಲೇ ಇದಿಷ್ಟು ಕೂಡ ಘಟನೆ ನಡೆದಿದೆ. ಪತ್ರಕರ್ತ ವಿಕ್ರಮ್ ಜೋಶಿ ಮೇಲೆ ಹೆಂಗ್ ಅಟ್ಯಾಕ್ ಮಾಡಿದ್ದಾರೆ ದುಷ್ಕರ್ಮಿಗಳು ನೋಡಿ, ಶೂಟ್ಔಟ್ ಮಾಡಿದ್ದಾರೆ. ಈ ಕೇಸಲ್ಲಿ 9 ಮಂದಿ ಅರೆಸ್ಟ್ ಆಗಿದ್ದಾರೆ. ಇದೇ 20ನೇ ತಾರೀಕು ಶೂಟ್ಔಟ್ ಆಗಿತ್ತು. ರಾತ್ರಿ 10ವರೆಗೆ ಶೂಟ್ಔಟ್ ಆಗಿದ್ದು. ಸೊ ಸಿಸಿಟಿವಿಯಲ್ಲಿ ಕಂಪ್ಲೀಟ್ ಆಗಿ ಅದು ಕ್ಯಾಪ್ಚರ್ ಆಗಿದೆ. ಅಲ್ಲಿ ಮಗಳು ಗೋಗರಿತಾ ಇದ್ದಾಳೆ, ಕಿರ್ಚ್ಕೋತಾ ಇದ್ದಾಳೆ, ಯಾರಾದ್ರೂ ಬಂದು ಕಾಪಾಡಿ ಅಂತ. ಅವಳು ಕೂಡ ಹೆಲ್ಪ್ಲೆಸ್. ಯಾಕಂದ್ರೆ ಇಷ್ಟೊಂದು ಜನ ಬಂದು ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದಾಗ, ಈ ತರ ಶೂಟ್ಔಟ್ ಮಾಡಿ ಹೋದಾಗ ಸೊ ಏನ್ ಮಾಡಕ್ಕಾಗತ್ತೆ, ಯಾರಾದ್ರೂ ಸಹಾಯಕ್ಕೆ ಬರ್ತಾರಾ ಅಂತ ಅಲ್ಲಿ ಗೋಗರಿತಾ ಇರೋದು, ಕಿರಿಚ್ತಾ ಇರೋದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಎಂತ ಸೊಸೈಟಿಯಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಒಂದಾದ್ಮೇಲೆ ಒಂದು ಸ್ಟೋರಿ ನೋಡಿದ್ರೆ ಅನ್ನಿಸ್ತಾ ಇದೆ. ಆಗ್ಲೇ ತೋರಿಸಿದ್ವಿ, ಅಧಿಕಾರಿ ತನ್ನ ಪಾಡಿಗೆ ತಾನು ಕರ್ತವ್ಯವನ್ನ ಮಾಡ್ತಾ ಇದ್ರೆ ಸ್ವಾತಂತ್ರ್ಯ ಇರಲಿಲ್ಲ. ಇಲ್ಲಿ ನೋಡಿದ್ರೆ ಅಕ್ಕನ ಮಗಳನ್ನ ರೇಗಿಸಿದ್ರು ದುಷ್ಕರ್ಮಿಗಳು ಅಂತ ವಾರ್ನ್ ಮಾಡಿದ್ದಕ್ಕೆ ಉತ್ತರ ಪ್ರದೇಶದಲ್ಲಿ ಇಂಥದ್ದಾಗಿದೆ. ಉತ್ತರ ಪ್ರದೇಶದಲ್ಲಂತೂ ರಿಪೀಟೆಡ್ಲಿ ಇಂಥದ್ದು ಕ್ರೈಮ್ ಆಗ್ತಾನೆ ಇದೆ. ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅಂತ ಪದೇ ಪದೇ ಪ್ರಶ್ನೆಗಳು ಎದ್ದೇಳುತ್ತೆ. ಹಾಗಾದ್ರೆ ಎಲ್ಲದನ್ನು ಸಹಿಸ್ಕೊಂಡಿರ್ಬೇಕಾ? ನಿಜಕ್ಕೂ ಸಹಿಸಲು ಅಸಾಧ್ಯವಾದ ಮಾತು. ಇಂಥ ಪ್ರಜಾಪ್ರಭುತ್ವ ಅದ್ರಲ್ಲೂ ಒಬ್ಬ ಪತ್ರಕರ್ತ, ಇಡೀ ಸಮಾಜವನ್ನ ತಿದ್ದುವಂತ ಒಬ್ಬ ಪತ್ರಕರ್ತ. ಮತ್ತೆ ಇಲ್ಲಿ ವಿಚಾರ ನೋಡಿದ್ರೆ ತುಂಬಾ ಕ್ಷುಲ್ಲಕ ಅನ್ಸುತ್ತೆ. ಅವ್ರ ಅಕ್ಕನ ಮಗಳನ್ನ ಕೆಲವು ದುಷ್ಕರ್ಮಿಗಳೇನೋ ಯಾರೋ ಪೋಲಿಗಳ ತರ ರೇಗಿಸಿದಾರೆ ಕೆಲವರು. ಇದೇ ವಿಚಾರಕ್ಕೆ ಆ ಪತ್ರಕರ್ತ ಒಮ್ಮೆ ವಾರ್ನ್ ಮಾಡಿದ್ದ ಅಂತ ಮಾಹಿತಿ ಇದೆ. ಸೊ ಹೀಗಾಗಿ ಒಮ್ಮೆ ಪತ್ರಕರ್ತ ಏನು ರಾತ್ರಿ 10ವರೆ ಸುಮಾರಲೆ ತನ್ನ ಮಗಳು ಮತ್ತೆ ಅಕ್ಕನ ಮಗಳ ಜೊತೆ ಬೈಕಲ್ಲಿ ಹೋಗ್ಬೇಕಾದ್ರೆ ಆ ಅಡ್ಡಗಟ್ಟಿ ಶೂಟ್ ಮಾಡಿರೋಂತ ಶರ್ಮತೆ. ಅದು ಶೂಟ್ ಮಾಡಿದ ತಕ್ಷಣ ಆ ಚಿಕ್ಕ ಮಗುನ ದೃಶ್ಯದಲ್ಲಿ ನೋಡ್ಬಹುದು. ಚಿಕ್ಕ ಮಗಳು ಎದ್ರಿ ಓಡೋಗ್ತಾಳೆ ಬೈಕಿಂದ. ಸೊ ಆಮೇಲೆ ಪತ್ರಕರ್ತನನ್ನ ಆ ಬೈಕ್ ಇಂದ ಕೆಳಗೆ ಎಳೆದು ಈ ಕಡೆ ಕಾರಲ್ಲಿ ಬಂದು ಕಾಲಲ್ಲೆಲ್ಲ ಒದ್ದು ಕೆಳಗಡೆ ಬೀಳಿಸ್ತಾರೆ. ಸೊ ಬೈಕಲ್ಲಿ ಜೊತೆಗಿರ್ತಕ್ಕಂತ ಸೊಸೆ ಕೂಡ ತುಂಬಾ ಏನು ಯಾರಾದ್ರೂ ಹೆಲ್ಪ್ ಮಾಡಿ ಹಾಸ್ಪಿಟ್ಲಿಗೆ ಅಂತ ತುಂಬಾ ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ. ಸೊ ಎಲ್ಲಾ ದೃಶ್ಯಗಳು ಸಿಸಿಟಿವಿಯಲ್ಲಿ ನಾವು ಗಮನಿಸ್ತಾ ಇದೀವಿ. ಸೊ ಎಷ್ಟೇ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಇರ್ತಕ್ಕಂಥ ಸ್ಥಳೀಯರು ಈ ಪತ್ರಕರ್ತನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆದ್ರೆ ಪತ್ರಕರ್ತ ನಿಜಕ್ಕೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿರ್ತಕ್ಕಂಥದ್ದು ತುಂಬಾ ಏನೋ ವಿಜುವಲ್ ತುಂಬಾ ಹಾರಿಬಲ್ ಆಗಿದೆ ಗಮನಿಸ್ತಾ ಇದೀವಿ. ಆದ್ರೆ ಪೊಲೀಸರು ನೀಡಿರೋ ಮಾಹಿತಿ ಪ್ರಕಾರ ಹೇಳಿಕೆ ಕೊಟ್ಟಿದ್ದಾರೆ. ಪತ್ರಕರ್ತ ಈ ತರ ಅಕ್ಕನ ಮಗಳನ್ನ ಕೆಲವರು ರೇಗಿಸ್ತಾ ಇದ್ರು, ಈ ವಿಚಾರಕ್ಕೆ ವಾರ್ನ್ ಮಾಡಿದೆ. ಸೊ ಹಾಗಾಗಿ ನನ್ನ ಮೇಲೆ ಈ ತರ ಶೂಟ್ಔಟ್ ಮಾಡಿರ್ಬೋದು ಅಂತ ಹೇಳಿದ್ದಾರೆ. ಸೊ ಇದೇ ಆಧಾರದ ಮೇಲೆ ಒಟ್ಟು 9 ಜನನ್ನ ಪೊಲೀಸರು ಅರೆಸ್ಟ್ ಮಾಡ್ತಕ್ಕಂಥದ್ದು. ಮತ್ತೆ ಇದು ಸಿಟಿಲಿ ನಡೋ ಸಿಟಿಯಲ್ಲಿ ಇರ್ತಕ್ಕಂಥ ಘಟನೆ ಆಗಿರೋದ್ರಿಂದ 2 ಪೊಲೀಸರನ್ನ ಅಮಾನತು ಕೂಡ ಮಾಡಿದ್ದಾರೆ, ಆ ಏರಿಯಾ ಪೊಲೀಸರನ್ನ. ಸೊ ಈಗ ಉಳಿದ ಮೇನ್ ಆರೋಪಿ ಒಬ್ಬನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಕುಟುಂಬಸ್ಥರು ಪಟ್ಟಿರ್ತಕ್ಕಂಥದ್ದು. ಆತನನ್ನ ಅರೆಸ್ಟ್ ಮಾಡ್ದೇನೆ ನಾವು ಬಾಡಿನ ತಗೊಳ್ಳಲ್ಲ, ಮತ್ತೆ ಅಂತ್ಯ ಸಂಸ್ಕಾರ ಮಾಡಲ್ಲ ಕೂಡ ಅಂತ ಹೇಳ್ಬಿಟ್ಟು ಆ ಪತ್ರಕರ್ತನ ಕುಟುಂಬದವರು ಈಗ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ರಮೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆಗೋಣ.